ನಸುಕಿನ ಜಾವ ಕಾಂಗ್ರೆಸ್ ಶಾಸಕರಿಗೆ ಶಾಕ್. ನಸುಕಿನ ಜಾವ 4:30ಕ್ಕೆ ನಿದ್ದೆಯಿಂದ ಎಬ್ಬಿಸಿ ಶಾಕ್ ಕೊಡಲಾಗ್ತಾ ಇದೆ. ಮೂವರು ಕಾಂಗ್ರೆಸ್ ಶಾಸಕರು ಓರ್ವ ಸಂಸದನಿಗೆ ಶಾಕ್ ಮೇಲೆ ಶಾಕ್. ನಸುಕಿನ ಜಾವ ಕಾಂಗ್ರೆಸ್ ಶಾಸಕರಿಗೆ ಶಾಕ್ ಮೇಲೆ ಶಾಕ್. ನಸುಕಿನ ಜಾವ 4:30ಕ್ಕೆ ನಿದ್ದೆಯಿಂದ ಎಬ್ಬಿಸಿ ಶಾಕ್ ನೀಡಲಾಗ್ತಾ ಇದೆ. ಮೂವರು ಕಾಂಗ್ರೆಸ್ ಶಾಸಕರು ಓರ್ವ ಸಂಸದನಿಗೆ ಶಾಕ್. ಕರ್ನಾಟಕ ಕಾಂಗ್ರೆಸ್ಗೆ ಆಘಾತದ ಮೇಲೆ ಆಘಾತ. ಇಡೀ ದಾಳಿಗೆ ಕಂಗೆಟ್ಟ ಕಾಂಗ್ರೆಸ್ ನಾಯಕರು. ವೀಕ್ಷಕರೇ, ಇಡೀ ದಾಳಿಯನ್ನ ನಡೆಸಲಾಗಿದೆ. ಕಾಂಗ್ರೆಸ್ನ ಶಾಸಕರಿಗೆ, ಕಾಂಗ್ರೆಸ್ನ ಓರ್ವ ಸಂಸದನಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿರುವಂತಹ ಇಡೀ ದಾಳಿ. ನಸುಕಿನ ಜಾವ 4:30 ಸರಿಸುಮಾರಿಗೆ ನಿದ್ದೆಯಿಂದ ಎಬ್ಬಿಸಲಾಗುತ್ತೆ. ಇಡೀ ದಾಳಿಯನ್ನ ಮಾಡ್ತಾರೆ. ಮೂವರು ಕಾಂಗ್ರೆಸ್ನ ಶಾಸಕರು, ಓರ್ವ ಸಂಸದನಿಗೆ ಈಗ ಶಾಕ್ ಮೇಲೆ ಶಾಕ್ ಬಿದ್ದಿದೆ. ಹಾಗಾದ್ರೆ ಆ ಮೂರು ಶಾಸಕರು, ಓರ್ವ ಸಂಸದ ಯಾರು? ಯಾರ ಮನೆಯಲ್ಲಿ ಇಡೀ ದಾಳಿಯನ್ನ 4:30 ಬೆಳಿಗ್ಗೆಗೆ ಅಲ್ಲಿಂದ ಶುರು ಮಾಡಿದ್ದಾರೆ? ಬಳ್ಳಾರಿ ಗ್ರಾಮೀಣ ಕಾಂಗ್ರೆಸ್ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿಗೆ ಶಾಕ್. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ಗೂ ಕೂಡ ಇಡಿ ಹೊಡೆತ. ಬಳ್ಳಾರಿ ಗ್ರಾಮೀಣ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿಗೆ ಶಾಕ್. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ಗೂ ಕೂಡ ಇಡಿ ಹೊಡೆತ. ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮೇಲೂ ಕೂಡ ಇಡಿ ದಾಳಿ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದ ತುಕಾರಾಂಗೂ ಕೂಡ ಇಡಿ ಶಾಕ್. ಇವತ್ತು ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿರುವಂತಹ ಜಾರಿ ನಿರ್ದೇಶನಾಲಯ. ಬೆಂಗಳೂರು ಬಳ್ಳಾರಿಯಲ್ಲಿರುವಂತಹ ನಿವಾಸ ಕಚೇರಿಯ ಮೇಲೂ ಕೂಡ ದಾಳಿ. ಬೆಂಗಳೂರಿನಲ್ಲಿರುವಂತಹ ಶಾಸಕರ ಭವನದಲ್ಲೂ ಕೂಡ ಇಡಿ ಶೋಧವನ್ನ ಮುಂದುವರಿಸಿದೆ. ವೀಕ್ಷಕರೇ, ನಸುಕಿನ ಜಾವ ಕಾಂಗ್ರೆಸ್ ಶಾಸಕರಿಗೆ, ಓರ್ವ ಸಂಸದನಿಗೆ ಶಾಕ್ ಕೊಟ್ಟಿರುವಂತಹ ಇಡಿ. ನಸುಕಿನ ಜಾವ 4:30 ಸರಿಸುಮಾರಿಗೆ ನಿದ್ದೆಯಿಂದ ಎಬ್ಬಿಸಿ ಶಾಕ್ ಅನ್ನ ನೀಡಲಾಗುತ್ತೆ. ಕರ್ನಾಟಕ ಕಾಂಗ್ರೆಸ್ಗೆ ಆಘಾತದ ಮೇಲೆ ಆಘಾತ ಅಂತಾನೆ ಹೇಳಬಹುದು. ಇಡಿ ದಾಳಿಗೆ ಕಾಂಗ್ರೆಸ್ ನಾಯಕರು ಕಂಗೆಟ್ಟು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಯಾವ ಶಾಸಕರ ಮನೆ ಮೇಲೆ ದಾಳಿಯನ್ನ ನಡೆಸಿದೆ ಇಡಿ ಅಂತ ನೋಡೋದಾದ್ರೆ, ಬಳ್ಳಾರಿಯ ಗ್ರಾಮೀಣ ಕಾಂಗ್ರೆಸ್ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಮನೆಗೆ ಇಡಿ ನುಗ್ಗಿದೆ. ನಿದ್ದೆಯಿಂದ ಎಬ್ಬಿಸಿ ಡಾಕ್ಯುಮೆಂಟ್ಗಳನ್ನ ಕೇಳಲಾಗ್ತಾ ಇದೆ, ರೈಡ್ ಅನ್ನ ಮಾಡಲಾಗ್ತಾ ಇದೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ಗೂ ಕೂಡ ಈ ಒಂದು ಇಡಿ ಹೊಡೆತವನ್ನ ನೀಡಿದ್ದು, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮೇಲೂ ಕೂಡ ಇಡಿ ದಾಳಿಯನ್ನ ಮಾಡಿದೆ. ಬೆಳ್ಳಂಬೆಳಗ್ಗೆ ನಸುಕಿನ ಜಾವ ನಡೆದಂತಹ ಬ್ರೇಕಿಂಗ್ ನ್ಯೂಸ್ ಇದಾಗಿದೆ. ವೀಕ್ಷಕರೇ, ಮೂವರು ಕಾಂಗ್ರೆಸ್ ಶಾಸಕರು, ಓರ್ವ ಸಂಸದನಿಗೆ ಇಡಿ ಶಾಕ್. ವಾಲ್ಮೀಕಿ ನಿಗಮದಲ್ಲಿ
9 ಕೋಟಿ ರೂಪಾಯಿ ಮೊತ್ತದ ಹಗರಣ, ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಗೆ ಬಳಸಿಕೊಂಡಿರುವಂತಹ ಆರೋಪ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಹಣ ಬಳಸಿಕೊಂಡು ದುರ್ಬಳಕೆ, 80 ಕೋಟಿ ರೂಪಾಯಿಗಳಲ್ಲಿ 20 ಕೋಟಿ ರೂಪಾಯಿ ಚುನಾವಣೆಗೆ ಬಳಕೆ. ಇಡಿ ದಾಳಿ ಹೊಡೆತಕ್ಕೆ ಕಂಗೆಟ್ಟಂತಹ ಕಾಂಗ್ರೆಸ್. ಎಸ್ ವೀಕ್ಷಕರೇ, ಬಳ್ಳಾರಿ ಗ್ರಾಮೀಣ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆಗೆ ದಾಳಿಯನ್ನ ಮಾಡಿದ್ದಾರೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ಗೂ ಕೂಡ ಇಡಿ ದಾಳಿಯನ್ನ ಮಾಡಿದ್ದು, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿದೆ. ಅಷ್ಟೇ ಯಾಕೆ, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದ ತುಕಾರಾಂ ಅವರಿಗೂ ಕೂಡ ಇಡಿ ಶಾಕ್ ಅನ್ನ ನೀಡಿದ್ದು ಬೆಳ್ಳಂಬೆಳಿಗ್ಗೆ ದಾಳಿಯನ್ನ ನಡೆಸಿದೆ. ಜಾರಿ ನಿರ್ದೇಶನಾಲಯ ಬೆಂಗಳೂರು ಬಳ್ಳಾರಿಯಲ್ಲಿರುವಂತಹ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂತಹ ಇಡಿ, ಬೆಂಗಳೂರಿನಲ್ಲಿರುವಂತಹ ಶಾಸಕ ಭವನದಲ್ಲೂ ಕೂಡ ಇಡಿ ಶೋಧ ಕಾರ್ಯವನ್ನ ಮುಂದುವರಿಸಿದೆ. ಮೂವರು ಶಾಸಕರು ಮತ್ತು ಓರ್ವ ಸಂಸದನಿಗೆ ಇಡಿ ಶಾಕ್ ಅನ್ನ ನೀಡಿದ್ದು, ವಾಲ್ಮೀಕಿ ಹಗರಣದಲ್ಲಿ 89 ಕೋಟಿ ರೂಪಾಯಿ ಮೊತ್ತದ ಹಗರಣ ಆಗಿತ್ತಲ್ಲ, ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಗೆ ಬಳಸಿಕೊಂಡಿರುವಂತಹ ಆರೋಪ ಕೇಳಿರುವಂತಹ ಬೆನ್ನಲೆಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಹಣವನ್ನ ಬಳಸಿಕೊಂಡು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂತಹ ಆರೋಪದ ಅಡಿಯಲ್ಲಿ ಇಡಿ ದಾಳಿಯನ್ನ ಮಾಡಿದೆ. 80 ಕೋಟಿ ರೂಪಾಯಿಯಲ್ಲಿ 20 ಕೋಟಿ ರೂಪಾಯಿ ಚುನಾವಣೆಗೆ ಬಳಕೆಯಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇಡಿ ಈಗ ದಾಳಿಯನ್ನ ನಡೆಸಿದೆ. ಇಡಿ ಹೊಡೆತಕ್ಕೆ ಕಾಂಗ್ರೆಸ್ನ ನಾಯಕರು ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಎಸ್, ಮೂವರು ಕಾಂಗ್ರೆಸ್ ಶಾಸಕರು ಓರ್ವ ಸಂಸದರಿಗೆ ಇಡಿ ಬೆಳ್ಳಂಬೆಳಿಗ್ಗೆ ಶಾಕ್ ಅನ್ನ ನೀಡಿದೆ. ವಾಲ್ಮೀಕಿ ಹಗರಣದಲ್ಲಿ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಲೋಕಸಭಾ ಈಗ ತಾನೇ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಮಾಜಿ ಸಚಿವ ನಾಗೇಂದ್ರ ಅವರ ಪಿಎ ಗೋವರ್ಧನ್ ಅವರ ಮನೆಯ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿರುವಂತದ್ದು ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಲ್ಲಾ ಕಡೆಯಲ್ಲೂ ಕೂಡ ಇಡಿ ಶೋಧ ಕಾರ್ಯವನ್ನ ಮುಂದುವರಿಸಿದೆ. ಯಾವ್ಯಾವ ವಿಚಾರಕ್ಕೆ ಹಣಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು ಅನ್ನೋದನ್ನ ಲೆಕ್ಕ ಹಾಕಿ ಕೊಡಬೇಕಾಗತ್ತೆ. ಬೆಂಗಳೂರು ಡಿಸಿ ಕಚೇರಿ ಆವರಣದಿಂದ ಚಿಮ್ಮಿದಂತಹ ಮತ್ತೊಂದು ಹಗರಣ. ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ಸ್ ಟಪಾಲು ಸೇರ್ತಿದ್ದಂತಹ ಸ್ಕ್ಯಾಮ್ ಔಟ್. ಬೆಂಗಳೂರು ಡಿಸಿ ಕಚೇರಿ ಆವರಣದಿಂದ ಚಿಮ್ಮಿದಂತಹ ಮತ್ತೊಂದು ಹಗರಣ. ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಟಪಾಲು ಸೇರ್ತಿದ್ದಂತಹ ಸ್ಕ್ಯಾಮ್ ಈಗ ಔಟ್ ಆಗಿದೆ. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. 11 ಎಕರೆ ಸರ್ಕಾರಿ ಭೂಮಿ ಪರಭಾರೆಗೆ ಮುಂದಾಗಿದ್ರು ಸೌತ್ ತಹಶೀಲ್ದಾರ್ ಎನ್ನುವಂತಹ ಅನುಮಾನ ಈಗ ಕಾಡ್ತಾ ಇರುವಂತದ್ದು. ಎಸಿ ಅಪೂರ್ವ, ಡಿಸಿ ಜಗದೀಶ್ ಟೇಬಲ್ ಮುಂದೆ ಸ್ಕ್ಯಾಮ್ ನಂಬರ್ 30. ಸ್ಕ್ಯಾಮ್ ಸೀನನಿಗೆ ಗುನ್ನ. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.